ಮುಂಜಾನೆಯ ಶುಭಾಶಯಗಳು. ಮತ್ತೆ ನಮ್ಮ ಹಳೆ ಗ್ಯಾಂಗ್ ಬಂದತಿ ದೂದ್ಸಾಗರದ ಅಣ್ಣ. ದೂದ್ಸಾಗರ ಗೋವಾ ನಂತರ ಬರೋಬ್ಬರಿ 1 ವರ್ಷ ಆಯ್ತಾ. ಆ ಸಲ ರೇನಿ ಸೀಸನ್ ಒಳಗೆ ಅವಾಗ ಆ ಕಡೆ ಹೋಗಿದ್ವಿ. ಸೊ ಈ ಸಲ ಮತ್ತೆ ಬೈಕ್ ತಗೊಂಡ್ ಏನೈತಿ ಎಲ್ಲ ಹೊಂಟಿವಿ, ಯಲ್ಲಾಪುರ ಕಡೆ ಹೋಗ್ಬೇಕಂತ ಪ್ಲಾನ್ ಮಾಡೀವಿ. ಸೊ ಹೊಂಟಿವಿ. ಆ ಸಲ ಒಂದು ಗೋವಾ ಟ್ರಿಪ್ TT ಒಳಗಾದ್ರೆ ಇನ್ನೊಂದು ಟ್ರಿಪ್ ಏನೈತಿ ಬೆಳಗಾವ್ ಸೈಡ್ ಎಲ್ಲ ಇದು NS400 ಇತ್ತ. ನಂದು ಅವಾಗ ಡ್ಯೂಕ್ ಅಡ್ವೆಂಚರ್ 390 ಇತ್ತಲ್ಲ ಇನ್ನೊಂದು, ಅದ್ರ ಮ್ಯಾಗೆಲ್ಲ ಮಾಡಿದ್ವಿ ಮಸ್ತ್. ಸೊ ಇನ್ನೊಂದು ಟ್ರಿಪ್ ಪ್ಲಾನ್ ಮಾಡಿ ಮುಂಜಾನೆ 6:30 ಅದು ಜಮಖಂಡಿ ಬಿಡಾತೀವಿ. ಫಸ್ಟ್ ಕ್ಲಾಸ್ ಹೋಗೋದೇನು. ಇನ್ನು ಗ್ಯಾಂಗ್ ದೊಡ್ಡದೈತಿ, ತೋರಿಸ್ತಾನೆ ಮುಂದೆ. ಈ ಟ್ರಿಪ್ಪಿಗೆ ಖರ್ಚು ಭಾಳ ಆಗಿಬಿಟ್ಟತ್ರಿ. ಗಾಡಿದ 2 ಟೈರ್ ಚೇಂಜ್ ಮಾಡಿಸ್ತು, ಚೇಂಜ್ ಸ್ಪ್ರಾಕೆಟ್ ಚೇಂಜ್ ಮಾಡಿಸ್ತು. ಅವು ಇಂಡಿಕೇಟರ್ 2 ಕಿತ್ತೋಗಿರೋ ನನ್ನ ಮಕ್ಕಳ 3 ಇಬ್ರು. ಈಗ ಅದು ನೆಟ್ಟ ಕುಣಿಸಿದ್ರು ಕುಂಡ್ರಾತಿಲ್ಲ, 2 ಹೊಸ ಹಾಕಿಸ್ಬೇಕು. ನೆಕ್ಸ್ಟ್ ಆಕ್ಷನ್ ಅಂತದನ್ನ ಸದ್ಯಕ್ಕೆ ಇವಾಗ 14,000 ರೂಪಾಯಿ ಗೂಟ್ ಕೂತೈತಿ ದೊಡ್ಡ ಪ್ರಮಾಣದಾಗ. ಏನೂ ಇಲ್ಲ, ಈ ಥರ ಬೈಕ್ ತೊಗೊಂಡ ಟ್ರಿಪ್ ಪ್ಲ್ಯಾನ್ ಮಾಡಿ ಕಿಚ್ಚ ಬಾಸ್ ಸಾಂಗ್ ಹಚ್ಕೊಂಡು ಆದ್ರೆ ಬಗೆಹರಿತ್ರಿ ಜಿಂದಗಿ ಫುಲ್ ಜಿಂಗಾಲಲ್ಲ ಆಕತಿ. ಭಾಳ ದಿನಗಳ ನಂತರ ನಮ್ಮ ಅಣ್ಣ ನೀ ಬಾಣ ಕಾಕ ಅಣ್ಣ ಬೆಳಗಾವ್ ಟ್ರಿಪ್ ಲಾಸ್ಟ್ ಆಗಿತ್ತು ಆ ಸೀಸನ್. ಈ ಸಲ ಮತ್ತೆ ಅದಕ್ಕೆ 15 ಇದು ಅಡುಗೆ ವಿಚಾರದನ ಅದ್ ನಡೆಯಂಗಿಲ್ಲ ಇಲ್ಲಿ ಗಾಡಿ ಮ್ಯಾಗ. ಹೌದು ಇವ್ರು ಯಾರು 7 ಕೇಳ್ಯಾರ ನಮಗೆ ಈಗ ಬಂದಾರ. ವೆಲ್ಕಮ್ ಟು ಇಂಡಿಯಾ. ಓ ಬರ್ರು ಜಮಖಂಡಿ ಆಟೋನು ಸರಿ ಜಮಖಂಡಿ ಆಟೋ ಅಕ್ಕ. ವೆಲ್ಕಮ್ ಟು ಇಂಡಿಯಾ, ವೆಲ್ಕಮ್ ಟು ಇಂಡಿಯಾ. ಭಾಳ ದಿನ ಆದ್ಮ್ಯಾಗ ಇವತ್ತು ಖಾಲಿ ಅಯ್ಯಯ್ಯೋ. ನಾವು ಎಷ್ಟು ಜನ ಇದೀವಲ್ಲ ಎಲ್ಲರೂ ಏನೈತಿ ಬೆಳಗಾವ್ ಟ್ರಿಪ್ ಮಾಡೀವಿ, ಗೋವಾ ದೂದ್ಸಾಗರ್ ಮಸ್ತ್ ಟ್ರಿಪ್ ಮಾಡೀವಿ. ಇವತ್ತು ಮತ್ತೆ ಯಲ್ಲಾಪುರ ಕಡೆ ಟ್ರಿಪ್ ಮಾಡತ್ತೀವಿ. ಪಾಸ್ ಸಲ ಡ್ರ್ಯಾಗ್ ರೇಸ್ ಮಾಡಿದ್ದು, ಈ ಸಲ ಡ್ರ್ಯಾಗ್ ರೇಸ್ ನಾವು ಆಯ್ಪ ನಮ್ಮ ಗಾಡಿ ಸ್ಲೋ ಆಗತ್ತೆ. ನೀವು ಬಾಣ ಇದ್ದಿದ್ದಿಲ್ಲ ನೋಡ್ರಿ. ಬರ್ರಿ ವೆಲ್ಕಮ್ ಟು ಇಂಡಿಯಾ, ವೆಲ್ಕಮ್ ಟು ಇಂಡಿಯಾ. 1 ವರ್ಷದ ಬಳಿಕ ಮತ್ತೆ ಟ್ರಿಪ್. ಹಾಂ ಜಮಖಂಡಿಯಿಂದ ಡೈರೆಕ್ಟ್ ನಾವು ಬಂದಿದ್ದು. ಇಲ್ಲಿ ಬೆಳಗಾವ್ ಹತ್ರ ಒಂದು ಹೋಟೆಲ್ ಐತಿ ನಮಗೆ ಪರಿಚಯ ಇದ್ದವ್ರದ. ಸೊ ಇಲ್ಲಿ ಬಂದು ಎಲ್ಲರೂ ನಾಷ್ಟ ಮಾಡತ್ತಾರ ನೋಡ್ರಿ. ಇಲ್ಲಿ ಎಲ್ಲರೂ ಇಡ್ಲಿ, ತಟ್ಟೆ ಇಡ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತೈತಿ, ಮಸ್ತ್. ಮೇಲೆ ಬರ್ತೀನಿ ಇಡ್ಲಿ ತಿನ್ನಕ್ಕೆ ಕಾಯಂ. ನೆಗಡಿ ಬಂದಾಗ ಏನು ತಿಂದ್ರು ಸಿಹಿ ಹತ್ತಲ್ಲ. ಸಿಹಿ ಇರೋಂತ ತಿಂದ್ರೆ ಇಲ್ಲ, ಯಾವುದು ತಿಂದ್ರೆ ಸಿಹಿ ಹತ್ತಲ್ಲ. ಸಿಹಿ ಇದ್ದಿದ್ದನ್ನ ತಿಂದ್ರೆ ಸಕ್ರೆ ಒಂದು 2 ಗುಚ್ಚ ಸಕ್ರೆ ತಿನ್ಬೇಕಾಕೈತಿ. ಹಿಂಗಂದ್ರೆ ಏನು ಅದೇನೈತಿ ನಮ್ದು ಹಗರಿ ಗ್ಯಾಂಗ್. ಅದು ಹಗರಿ ಗ್ಯಾಂಗ್. ಸೊ ನಾವು ಇಲ್ಲಿ ನಮ್ಮ ಹೆಲ್ಮೆಟ್ಗಳ ಜೊತೆ ಕೂತೀವಿ. ಚಲೋ ಬರ್ಬರಿ ಫಸ್ಟ್ ಕ್ಲಾಸ್. ಹಿಂಗೆ ಚಟ್ನಿ ಒಳಗೆ ಡಿಪ್ ಮಾಡ್ಕೊಂಡು ಹೊಂದ್ಕೊತೀವಿ. ಹಾಂ ಖಾರ ಆಗೈತೆ. ನಾನು ಹೇಳ್ತಾ ಹೋದ್ರೆ ಹುಚ್ಚ ಆಗ್ಬಿಡ್ತೀನಿ. ಖಾರ ಗೈಸ್ ನಾಷ್ಟ ಮಾಡ್ಕೊಂಡು ಸಿಗ್ತೀವಿ ಬರ್ತೀನಿ. ಇನ್ನೂ ಸಿಗ್ನಲ್ ಬಿಟ್ಟಿಲ್ಲ, ಈಗ ಬಿಟ್ಟು ಹೇಳ್ರಿ. ಏನತ್ತು ಗಾಡಿ ಹೊಡಿತೀರು, ಯಾಕಾಯ್ತು ನೋಡ್ತೀರು, ಫೋನ್ನಾಗ ಆಗುತ್ತೆ ಮಾತಾಡ್ತೀರು, ಏನು ಮಾಡ್ತೀರು, ಗಾಡಿ ಹೊಡಿ ಯಾವ ಕೈಚಾನು ಏನು ಹೇಳ್ರಿ ಈಗೆಲ್ಲ. ಗೈಸ್ ವ್ಯೂ ನೋಡ್ರಿ ಯಾವ ಥರ ಐತಿ. ದಾಂಡೇಲಿ ಹೋಗೋ ಮುಂದೆ ಮಸ್ತ್ ಅಲ್ಲ ಅಕ್ಕ. ಜಮಖಂಡಿ ಜಟ್ರಿನ ಆಗೋ ಆದ್ಲಪ್ಪ ಅಕ್ಕ. ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ ನೋಡಲ್ಲಿ ಅಪ್ಪ ಅಕ್ಕ. ಇನ್ನು ಹೆಲ್ಮೆಟ್ ತಗೋದ್ಲು ಏನಕ್ಕ ತನಂಗ ಆತ್ಲು ಅಕ್ಕ.
ಅಕ್ಕ ಜಮಖಂಡಿಯಿಂದ ಇಲ್ಲಿ ತನ ಬಂದಿವಿ. ಈ ಲೊಕೇಶನ್ ನೋಡ ಅಂತಲೇ ಹಂಗ ಅನ್ಸತ್ತೆ. ನೋಡಟ್ಲೆ ಮಸ್ತ್ ಅನ್ಸತ್. ಯಾವ್ದೋ ಒಂದು ಐಲ್ಯಾಂಡ್ ಬಂದಿವಿ ಅನ್ಸಾಯ್ತು. ಐಲ್ಯಾಂಡ್ ಎಸ್ ಎಸ್ ಅಕ್ಕ ನಿಂಗೆ ಅನ್ಸ್ತೈತೆ ಅಕ್ಕ? ನೀನೇನು ಕೇಳ್ಬೇಡನಕ್ಕ. ಆಯ್ತಕ್ಕ. ಅಕ್ಕ ಅಕ್ಕಾಗ ಏನ್ ಅನ್ಸಾತೈತಿ ಅಂದ್ರ ಅಕ್ಕ ಏನ್ ಕೇಳ್ಬೇಡತ್ತ. ನನಗೆ ವಾಟಾಗ ಮಳಿ ಬೇಕು ಇದೆ ಬಿಟ್ಟು ಅಲ್ಟಿಮೇಟ್ ಐತಿ ಎಲ್ಲ ವೆದರ್ ಇದೆ ರೋಡ್ ಗಿಡ ಮಳಿ ಒಂದ್ ಆತ ತಗೋದೋಸ ಬಂದಿದ್ ಮುಟ್ಟ ಹೋಗತ್. ಓಕೆ ನಾವು ಫೋಟೋ ತಗೋತೀನಿ ಗೈಸ್. ಗಾಡಿ ತಿಂಡಿಲೆ ಅವ್ರಂತ್ರು ಅವ್ರಿನ ಇಬ್ಬರು ಗಾಡಿ ಅವ್ರಂತ್ರು ಅವ್ರು ಎಲ್ಲಿದಾರು ಏನು ಮಾಡತ್ತಾರೋ ಶಿವಾಯನಮ್ಮ. ಏನತ್ರಿ ಏನೋ ಹೇಳ್ರಲ್ಲ. ಕಪಲ್ಸ್ದು ವಿಡಿಯೋ ಮಾಡ್ಬೇಕು. ಕಪಲ್ಸ್ ಇಲ್ಲ ಕಪಲ್ಸ್ನ ಬ್ಯಾನ್ ಮಾಡಿಬಿಟ್ಟು ನಮ್ಮ ಕಡೆ ನಾವು ಕಪಲ್ಸ್ ಗಿಪಲ್ಸ್ ಎಲ್ಲ ಆಗಿ ಬರಲ್ಲ. ಮಾಡ್ಕೋಬ್ಯಾಡ್ರಿ ಇವ್ನು ಮತ್ತೆ ಮುಂದಿನ ವರ್ಷ ನೋಡಿ ಮದುವೆ ಮಾಡಿ ಮಸ್ತ್ ಫ್ಯಾಂಟಾಸ್ಟಿಕ್. ಹೆಣ್ಣು ನೋಡಲ್ಲ ಮದುವೆನೂ ಆಗಲ್ಲ. ಒಂದು ಹುಡುಗಿ ಫಿಕ್ಸ್ ಮಾಡಬೇಡ. ಸನ್ಯಾಸಿಯಾಗ ಅವ್ರದ್ದು ನಾವು ಸ್ವಾಮಿಗಳಿಗೆ ನಾವು ಮಠ ಕರ್ಸಾರೋದಿವ್. ಮಠಕ್ಕೆ ಓಪನಿಂಗ್ ಕರಿತೀವಿ ಬರ್ತಿರ್ಲಿಲ್ಲ. ಹಾಂ ಇವ್ರನ್ನ ಕರ್ಸಾವದಾನಿ ಮುತ್ಯಾಗಳನ್ನ ಎಲ್ಲಾದ್ರು ಕರ್ಸಾವದಾನಿ. ನೀನ್ ನೋಡಿದ್ರೆ ನನ್ ಕಳ್ಳು ಚುರುಕ್ ಅಂತಿದೆ ಕಣತೆ. ಒಂದ್ ಸೈಡ್ ಎಲ್ಲ ಅವ್ರೆ ಒಂದ್ ಸೈಡ್ ಎಲ್ಲ ಬರೀ ನಾರ್ಮಲ್ ಸ್ವಾಮಿಗಳು ಕೂತ್ರ ಒಂದ್ ಸೈಡ್ ಅಪ್ಪಾಜಿ ಮುತ್ಯ ಕಾಕಾ ಇವ್ರು ಕುಂಡಿರ್ತಾರ ಬರೀ. ಇಲ್ಲಿ ಫಸ್ಟ್ ಕ್ಲಾಸ್ ಕವಳಿಕಾಯಿ ಕವಳಿಕಾಯಿ ನೀಲದ ಕಾಯಿ ಹಿಂಗೆ ಗಿಡದ ತಳಗೆ ಬಿದ್ದಾವ ಮಸ್ತ. ಇವನು ತಿನ್ನೋದೀಗ ಗೈಸ್ ಕಾಳಿ ನದಿ ಪೂರ್ತಿ ಖಾಲಿಯಾಗಿದೆ. ಬಿಸಿಲು ಕಾಣ್ತಾವ್ರಿ ಇಲ್ಲ. ಸೊ ನನ್ನ ಕೈಯಾಗೀಗ NS4 ನೋಡ್ತಾರೆ. ಅವ್ರ ಕಡೆ ಈಗ ನಮಗೆ KTM ಐತಿ. ಓಹೋ ಏನೋ ಆಗಿದೆ. ಹಾಂ ಏನು ಕೊಡ್ರಂಗಣ ಏನೋ ಮಾಡ್ಕೊಂಡಿದ್ದೀರ. ಓಹೋ ಗಂಡು ಗಿಡ ಶುರು ಮಾಡ್ತಾಯಿದ್ದಾರೆ. ಮಗ ನೋಡ್ರಿ ಅವ ವಿಡಿಯೋ ಚಾಲೂ ಮಾಡತ್ತೀನಿ ಅಟ್ರಾಗು ಬಿದ್ದವ. ಬ್ಯಾನ್ ಏನು ಸುಳಿ ಮಗ ಹಿಂಗಾಯ್ಸಿ ಹಿಂಗೈತಿ ಹಾದಿ ಬರಾಕ. ರೆಕಾರ್ಡ್ ಆಗೈತಿ ಅದ ಅಟ್ರಾಗ. ಮ್ಯಾಗಿಂದ ಜೋತ್ ಬಿದ್ದ. ಹಾ ಅಲ್ಲಿ ಕೈ ಕಟಂಚನ ಜೋತ್ ಬಿದ್ದಿದ್ದ. ಹಾ ಏನು ಒಟ್ಟು ಶಾಣೆ ಮಂದಿ ಶಟ್ ಬಟ್ ಡುಡುಮ ಶಾರ್ಟ್ ಪಟ್ ಡುಡುಮ ಇದು. ಹಾಂ ಭಾಳ ಮಂದಿ ಖಾಲಿ ಐತಿ ಇವತ್ತು. ಶನಿವಾರ ರವಿವಾರ ಫಸ್ಟ್ ಟೈಮ್ ಬಂದಾನೆ ಇವತ್ತು ಇಲ್ಲಿ ರೆಸಾರ್ಟ್ಗೆ. ಬಂದಿದ್ದ ಡೇ ಎಲ್ಲ ವೀಕ್ ಡೇಸ್. ಹಾಂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೋಗ್ತಾರ ಅವ್ರ. ಎಣ್ಣೆ ಒಪ್ಪ ಒಂದು ಸ್ವಲ್ಪ ಈಗ ಕಾಕಾರ ಕೈಯಾಗ ಹೆಲ್ಪ್ ತೊಗೊಂಡೆ ಹಿಂಗೆ ಹೋಗೋದು. ಮೊದಲು ಈ ಕಡೆ ಬರ್ಬೇಕ್ರಿ. ಆ ಕಡೆ ಆದ್ರೆ ಕೆಲ್ಸಕ್ಕಲ್ಲ. ಸ್ವಲ್ಪ ನಮ್ಮ ಲಗೇಜ್ ಜಾಸ್ತಿ ಆಕವು. ಅಲ್ಲ ನೋಡ್ಲ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲುಗಳ ನಾತ. ಹಾಂ ಹ್ಞೂ ಮತ್ತೆ ಮಾತಾಡ್ಬೇಕಲ್ಲ ವಿಡಿಯೋ ಚಾಲು ಆದ್ಮೇಲೆ. ಅಲ್ಲೆಲ್ಲ ಬರತ್ತೈತಿ ನೋಡ್ರಿ ನಮ್ಮ ಹಗರಿಗೆ ಹಂಗೆ. ಇದೇನಪ್ಪ ಚೈನೀಸ್ ಇದನ್ನು ಮಾಡ್ಯಾರಲ್ಲ. ಹಾಂ ಕ್ಯಾಪ್ಚರ್ ಆಗೈತಿ. ಅಲ್ಲ ನಾನು ನೋಡಿಲ್ಲ ನೀ ತೋರ್ಸು. ಅಲ್ಲ ಏನು ತೋರಿಸ್ಲಿ. ಇಲ್ಲ ನೀವೇನು ಚೆಕ್ಕಿನ್ ಅದು ಹಾಕಿರೋ ಕ್ಯಾರಮ್ ಮಾಡ್ತೀರಿ. ಏನ ಬ್ಯಾಗ್ ಇಟ್ಟು ಬಂದು ಮಾಡಿಬಿಟ್ಟು ಬಾ ಅರ್ಬಿ ಹಾಕೊಂಡು ಪಾಟ್ನ ಫಸ್ಟ್ ಕ್ಲಾಸ್. ಒಟ್ಟು ಊಟನ ಅದಿರ್ಲಿ. ಇಲ್ಲಿ ಡಬಲ್ ಮೀನಿಂಗ್ ಮಾಡಬೇಡಿ. ಒಟ್ಟು ನಮ್ಮ ಮನೆ ಹಾಂ ಅಗ್ಗೋ ನಾವು ನೀವು ಜೋಕಾಲಿ ಆಡ್ರಿ. ಎಂದು ಆಡಿಲ್ಲ ನೀವು ಊರಾಗ. ಇಲ್ಲಿ ಜೋಕಾಲಿನ ಆಡ್ರಿ. ನೋಡಿ ಅಪ್ಪ ನಿನ್ನ ಮುಂದೆ ಬಂದು ಬಿದ್ದ ನಿನಗೆ ಹಂಗೆ ನಗು ಬತ್ತಾನ. ನಿನ್ನ ಮುಂದೆ ಬಂದು ಬಿಡ ಅಂತ ನಗು ಬತ್ತು. ಚಡ್ಡಿ ಬರಲ್ಲ ಅಂತ ಹಾಂ ಅಣ್ಣ ಕಾಲಿಗೆ ಏನಾಗೈತಣ್ಣ. ಹೋಗಿ ಕೆಡು ಇದೀಗ ಬಂದ ಪಜ್ಜು ಅವರು ಟ್ರಯಲ್ ಬಾಲ್ ಆಡ್ತಿದ್ದಾರೆ. ಬಾಲಿಂಗ್ ಅವರು ಮೈಬೋ ಅವರು
ಹಂಪರ್ ಅವರು ಶಿಫಾ ಅವರು ಮಾತಿನ ಚಕಮಕಿ ಪಜ್ಜೋರ ಬ್ಯಾಟಿಂಗು ಈಗ ಬಾಲಿಂಗ್ ಇವರು ಬಾಲಿಂಗು ಮತ್ತು ಹಾಗೆ ಹಂಪೈರಿಂಗು ಎರಡೂ ಮಾಡ್ತಿದಾರೆ ನೋಡ್ರಿ ಇವರು ಪಜ್ಜೋರ ಬ್ಯಾಟಿಂಗು ಯಾವ ಕಡೆನ ಬಾಲು ಯಾವ ರನ್ನು ಚೇರಪ್ ಮಾಡ್ತಿರೋರು ಅಕ್ಷಯ್ ಅವರು ಮತ್ತೊಂದು 4 ಅಂತ ನೋಡ್ರಿ ಈಗ ಒಂದು ಟೀಮ್ ನಮ್ದು ಬ್ಯಾಟಿಂಗ್ ಬರ್ತೇಳಿ ಅವ್ರದ್ದು ಬ್ಯಾಟಿಂಗ್ ಬರ್ತೇಳಿ ಬಿಟ್ಟು ಹೋಗ್ಬಿಡು ಅಣ್ಣ ಏನ್ ಮಾಡೋದು ಗೊತ್ತು ಈಗ ಅವ್ರದ್ದು ಬ್ಯಾಟಿಂಗ್ ಬರ್ತತ್ಲೆ ನೆಕ್ಸ್ಟ್ ಬಿಟ್ಟು ಹೋಗ್ಬಿಡ್ನು ಒಟ್ಟು ಹೋಗಂಗಿಲ್ಲ ಬಾಲ್ ಒಂದು ಬಾಲ್ ಹೋಗ್ಯಾಲ ಬಿಟ್ಟು ಹೋಗುನು ಇದ ಕಂಟೆಂಟ್ ಇವತ್ತಿಂದ ಹಾ ಡನ್ 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 ಈಗ ಏನೇನ್ ಯೂಸ್ ತಗೋರಿ ಅವ್ರನ್ನ ಆಮ್ಯಾಗ ಅಲ್ಲಿ ಮೂಕ್ ಹಾ ಹಾ ಅಕ್ಕ 8 ರನ್ ಅಕ್ಕ ಒಟ್ಟ 4 ರನ್ ಅನ್ರಿ ಹೂವತ್ತೀವ್ ಕರೆ ತೊಳಿಲ್ಲ ಅದ ಮಜಾ ಅಲ್ಲ ಕೋಣ ಬಿಟ್ಟು ಬಿಡುನು ಆಡ್ಸೋದ ಬೇಡ ಅಣ್ಣ ಅದ ಮಜಾ ಆಡ್ಸೋದ ಬೇಡ ನಾನು ಔಟ್ ಮಾಡಿರ್ಲ ನಾನು ನಿಮಗೆ ಫೀಲ್ಡಿಂಗ್ ಮಾಡಂಗಿಲ್ಲ ಮುಗಿತೆ ನಾ ಆಡಲ್ಲಪ್ಪ ನಾ ಆಡಂಗಿಲ್ಲಪ್ಪ ನಿಮ್ಮ ಜೊತೆ ನಾ ಯಾಕೆ ನಿಮ್ಮ ಜೊತೆ ಅಲ್ಲಿ ಆಡಲ್ಲ ಔಟ್ ಆಗೈತಿಲ್ಲ ನಂದು ಔಟ್ ಆಗೈತಿಲ್ಲ ನಾ ಆಡಂಗಿಲ್ಲ ಸಾಕಿನ ಮೋಸ ಮಾಡ್ತೀನಿ ಯಾವ ಬೌಲಿಂಗ್ ಹಾಕಲ್ ಮತ್ತ ಅದ್ರೊಳಗಿದ್ದವ್ರ ಅಯ್ಯಯ್ಯೋ ಸ್ಕ್ಯಾಮರ್ಗ ಸ್ಕ್ಯಾಮ್ ನಾವ ಸೋಮ ಒಂದೆರಡು ಬಾಲ್ ಹೋಗೋದು ಎಕ್ಸಿಟ್ ಆಗಿಬಿಡೋದು 17 ರನ್ನು ನಾನಾ ಬರ್ದಾನಿ ಮಾತಾಡ್ ಬಿಡದಾರಕ್ಕ 17 ರನ್ ನಾನಾ ಬರ್ದಾನಿ ಇಲ್ಲ ಈಗ ನಿಮಗೆ ಬಾಲಿಂಗ್ ಹಾ ಆಯ್ತು ಫಸ್ಟ್ನೇ ಓವರ್ ನಂಗ ಮತ್ತ ಏನಕ್ಕ ಮತ್ತ ಏ ಮಾತಾಡ ಮತ್ತ ಹೌದಣ್ಣ ಈಗ ನೀವು ಅಕ್ಕ ಇದು ಬಾಲ್ ಸಿಗಬಾರ್ದು ಅಲ್ಲಿ ಸಿಕ್ತ್ರಿ ಕಕ್ಕ ಹಾ ಕರೆ ಒಂದ್ ಸ್ವಲ್ಪ ಸಾವಕಾಶ ಹೋಗಿರಿ ಬ್ಯಾಟ್ ಅಟ್ಟ ಎತ್ತರದಾರಿ ಇವ್ರ ಶಾರ್ಟ್ ಏನತ್ತಕ್ಕ ಸ್ವಲ್ಪ ಮಿಸ್ ಆತನ ಇನ್ ಸ್ವಲ್ಪ ಜಸ್ಟ್ ಮಿಸ್ ಆಕತ್ತೇನೆ ಒಂದು ಮಾರಿ ನೋರನ್ ಪೋರ್ ಇಲ್ಲದ ಪೋರ್ ಇಲ್ಲದ ರೊಕ್ಕ ಕೊಟ್ರ ಪೋರ್ ಇದ್ದಂಗ ನೋಡು 2000 years later. ಗೈಸ್ ಇದು ರೂಮ್ನಾಗ ಹೆಲ್ಮೆಟ್ಗಳು ನೋಡ್ರಿ ಇಲ್ಲೆಲ್ಲ ನಾವು ಎಲ್ಲ ಸಿಕ್ಕಂಗ ಒಗದ್ ಬಿಟ್ಟಿದ್ವಿ ಹೆಲ್ಮೆಟ್ ಎಲ್ಲ ಈ ತರ ಎಲ್ಲ ಮಾಡಿವಿ ಹೋಗಿರಿ ಪಾಟ್ನ ಈಗ ಚೆಕ್ಔಟ್ ಮಾಡಿ ನಾವೀಗ ಸದ್ಯಕ್ಕೆ ಯಲ್ಲಾಪುರ ಕಡೆ ಹೋಗ್ತಾ ಇದೀವಿ ಮುಂಜಾನೆ ಎದ್ದು ಚಾದು ಕುಡ್ದಾರ್ರಿ ಚಾದು ಕುಡ್ದು ಇಲ್ಲಿ ಪದ್ಧತಿ ಮೊಬೈಲ್ ನೋಡ್ಕೋತ ನೆಟ್ವರ್ಕ್ ಐತತ್ ಕೂತಾರ ಸೊ ನಮ್ಮ ನಾಷ್ಟ ಮಾಡಿ ನಮ್ಮ ಮತ್ತೆ ಯಲ್ಲಾಪುರ ಕಡೆ ಹೋಗಿ ಫಸ್ಟ್ ಕ್ಲಾಸ್ ಗುಡ್ ಮಾರ್ನಿಂಗ್ ಭಯ ಗುಡ್ ಮಾರ್ನಿಂಗ್ ಮುಂಜಾನೆ ಶುಭಾಶಯಗಳು ಒಂದಿಗೆ ನಿಮ್ಮ ದಿನ ಆರಂಭ ಒಂದಿಗೆ ಕ್ರಿಯೇಟಿವಿಟಿ ಶಾರ್ಟ್ ಅದು ರೆಡ್ ರೋಟ್ ಕ್ಲೋಸಪ್ ನ ತೋ ನಾಷ್ಟ ಮಾಡಿ ಹೋಗ್ಬೇಕು ಏನಾರ ಒಂದು ಸ್ವಲ್ಪ ಧರ್ಮ ನಿಮ್ದು ಧರ್ಮ ಅಲ್ಲ ಕರ್ಬಿದ್ದು ಇದು ರಿಯಲ್ ಜೆನ್ಯೂನ್ ಫೋಟೋ ಇದೆಲ್ಲ ಐಫೋನ್ ಫಿಲ್ಟರ್ ನೋಡ್ರಿ ಯಾವ ತರ ಕಾಣುತ್ತ ಇದು ಐಫೋನ್ ಫಿಲ್ಟರ್ ಕ್ಯಾಮ್ರಾ ಬಟ್ ಇದು DSLR ಕ್ಯಾಮ್ರಾ ಅಲ್ಲ ಜೆನ್ಯೂನ್ ತೋರಿಸ್ತೈತಿ ಐಫೋನ್ ನಂಬಲ್ಲ ಐಫೋನ್ ಫಿಲ್ಟರ್ಲ ಇದೆಲ್ಲ ಅಕ್ಕ ಈ ಫೋಟೋಕ ಡಿಫ್ರೆನ್ಸ್ ಐತಿಲ್ಲ ಈ ಫೋಟೋಕ ಇಲ್ಲಿರೋರಿಗೂ ಡಿಫ್ರೆನ್ಸ್ ಐತಿ ಅಕ್ಕ 3 ವರ್ಷದ ಹಳೆಯ ಪ್ರತಿಭೆ ಗುರು ಇದು ಅಕ್ಕ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮಳೆ ಆಗಿತ್ತು
ಹ್ಞೂ ನೀವು ಒಟ್ಟು ಟಿಶ್ಯೂ ಪೇಪರ್ ಅಂತ ಸೂಡ್ಗಟ್ಲೆ ಕಟ್ಕೊಂತ ಹೋಗೋದೈತಿ ಟಿಶ್ಯೂ ಒಳಗೆ ಇಡ್ಲಿ ಹಾಕ್ಬಾರ್ದು. ಇಡ್ಲಿ ನಾಲ್ಕು ಅಕ್ಕ ಏನ್ರಿ ಒಂದ್ ಎರಡು ಮಾತಾ ರೆಸಾರ್ಟ್ ಬಗ್ಗೆ ಚಲೋ ಐತಿ, ಊಟ ಚಲೋ ಐತಿ. 1200 ರೂಪಾಯಿ ಇರಾಕ ತಿನ್ನಾಕ ಎಲ್ಲ ಚಲೋ ಐತಿ. ಚಲೋ ಐತಿ. ಆಕ್ಟಿವಿಟೀಸ್ ನಾವೇನು ಮಾಡಿಲ್ಲ, ಮಾಡಿಲ್ಲ. ಮಾಡಿ ದಂಡಿ ಹಾಕೋತ ಅಳಿಕೆಸ್ಕೊತ ಕೂತೀವಿ. ಫಸ್ಟ್ ಕ್ಲಾಸ್ ಮಜಾ ಮಾಡಿ. ಚಪ್ಪಲ್ ಆಟ ಆಡಿದ್ವಿ. ಚಪ್ಪಲ್ ಆಟ ಗೈಸ್, ಚಪ್ಪಲ್ ಆಟ ಹೇಳಿ ಪಾಡ್ ಪಿಡ್ ತಲೆ ಬಿದ್ದಾವ ಚಪ್ಪಲ್ಲಿ ಎಲ್ಲರಿಗೂ. ಅದ್ರಾಗ ಒಬ್ಬಗಂತೂ ಭಾಳ ಕೆಟ್ಟ ಬಿದ್ದಾವ. ಅವ ತೋರಿಸ್ತಾನೆ ಬೇರೆ ಯಾವತ್ತೇಳಿ ಒಳಗೆ ಹೋಗಿ ಇವ ಅಂತ ಹೇಳ್ತಾನೆ, ಬಟ್ ಅವಂಗ ಈ ಮ್ಯಾಟ್ರ್ ಅದ ಹೇಳಂಗಿಲ್ಲ. ವಿಡಿಯೋ ನೋಡಿದಾಗ ಗೊತ್ತಾಗಿದೆ. ಸಾರಿ ಬ್ರದರ್. ಅಣ್ಣ ಇವರಿ ಅವ ನಂದ ಅವ್ರದ ಪರ್ಸನಲ್. ರೈಡಿಗೆ ಬಂದಾಗೊಮ್ಮಿ ಹೋದಾಗೊಮ್ಮಿ ತೊಂದರೆ ಆಗೋದು ಏನಪ್ಪ ಅಂದ್ರೆ ಇದನ್ನ ತೊಂದರೆ ಅಂತಲ್ಲ, ಬಟ್ ಒಮ್ಮೆ ಪಿಟ್ ಮಾಡ್ರಿ ಏನೈತಿ ಸಖತ್ತಾಗಿ ಕುತ್ಕೊಂಡ್ಬಿಡುತ್ತೆ. ಇರ್ತೈತೆ ಮಂದಿ ಹಚ್ಚಿದಾಗ ಮತ್ತೆ ತಗಡಿನ ಡಬ್ಬಿ ಕೆಲಸಗಾಲ ಟಾಪ್ ಬಾಕ್ಸ್ ಮಸ್ತ್ ತರ್ಸ್ 10-15 ಬೀಳತ್ತೆ ಅಷ್ಟೇ. ಇಲ್ಲ ಎಲ್ಲ ಕೂಡಿ 10 ಫಿಕ್ಸ್ ಮಾಡಿಸ್ಕೊಡ್ತೀನಿ. ಇದು ಎಲ್ಲ ಕೂಡಿ 10,000 ರೂಪಾಯಿದಾಗ ಒಟ್ಟು ನಿಂಗೆ ನನ್ನ ಪೇಮೆಂಟ್ ಏನಾಕತ್ತೆ. ಜುಲೈ 15 ಪೇಮೆಂಟ್ ಆಕತ್ತೆ. ಫೋನ್ ಹಚ್ತಾನು. ಗಾಡಿ ರೇಟ್ ಮಾಡಿಸೋ ಕಡಿಮೆನ ಅವಪ್ಪ. ಫಸ್ಟ್ ಪಿ ಪಿ ಎಫ್ ಮಾಡಿಸ್ತೀನಿ ನಾನು. PPF ಮಾಡಿಸ್ಬಾರ್ದು ನಾನು ಕೇಳೋದತ್ರ. ಯಾಕಂದ್ರೆ 10,000 ರೂಪಾಯಿ ಒಂದು ಟ್ಯಾಂಕೇನ ಒಂದು ಬರ್ತೈತೆ. 10,000 ರೂಪಾಯಿ ಟ್ಯಾಂಕೇನ ಬರ್ತೈತೆ. 10,000 ರೂಪಾಯಿ PPF ಅಂತ. ಈ ರೆಸಾರ್ಟ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಗೈಸ್. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀವಿ. ನಮ್ಮ ಮುಂದಿನ ವಿಡಿಯೋಗಳನ್ನ ಯೂಟ್ಯೂಬ್ನಾಗ ನೋಡಲ್ಲ, ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಸಬ್ಸ್ಕ್ರೈಬ್ ಅಲ್ಲ, ಯೂಟ್ಯೂಬ್ನಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಿರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.